ಕೆಲವೊಬ್ರಿಗೆ ನುಗ್ಗೆ ಸೊಪ್ಪಿಂದ ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಇಲ್ಲಿ ಇವತ್ತು ತೋರಿಸ್ದಂಗೆ ಮಾಡಿದ್ರೆ ಸ್ಪೆಷಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದು ಹೆಂಗಂತ ಸೀಕ್ರೆಟ್ ಹೇಳ್ತೀನಿ. ಅದಕ್ಕೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ನುಗ್ಗೆ ಸೊಪ್ಪಿಂದ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವೆ. ಅದ್ರಾಗೂ ಈ ಮಳೆಗಾಲದಕ್ಕೆ ಇದ್ರದ್ದು ಸೂಪ್ ಮಾಡ್ಕೊಂಡ್ರೆ ಭಾಳ ಮಸ್ತ್ ಇರುತ್ತೆ ರೀ. ಭಾಳ ಟೇಸ್ಟಿಯಾಗಿ ಈಸಿಯಾಗಿ ಮನ್ಯಾಗ ಇದ್ರದ್ದು ಸೂಪ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಒಂದು ಪಾತ್ರೆ ಒಳಗೆ 1 ಗ್ಲಾಸ್ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಂಡಿರೋ ಈ ನುಗ್ಗೆ ಸೊಪ್ಪನ್ನ ಅದು ಒಂದು ಹಿಡಿ ಮ್ಯಾಗ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಒಂದು ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ, ಒಂದು ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಬೇಕು. ಇದನ್ನು ಭಾಳ ಕುದಿಸೋಕೆ ಹೋಗ್ಬಾರ್ದು. ಭಾಳ ಕುದಿಸಿದ್ರೆ ಇದ್ರಾಗಿನ ಪೋಷಕಾಂಶ ಮತ್ತು ಕಲರು ಅಷ್ಟು ಬರೋಂಗಿಲ್ಲ. ಒಂದು 3ರಿಂದ 5 ನಿಮಿಷ ಎಲ್ಲನೂ ಮಿಕ್ಸ್ ಮಾಡಿ ಕುದಿಸ್ಬೇಕು. ಆಲ್ರೆಡಿ ನನ್ನ ಚಾನಲ್ನಾಗ ಭಾಳ ಹೆಲ್ದಿ ರೆಸಿಪೀಸ್ ಎಲ್ಲ ಹಾಕೇನಿ. ಅವು ನೋಡಿಲ್ಲ ಅಂದ್ರೆ ಚಾನಲ್ಗೆ ಹೋಗಿ ಎಲ್ಲ ರೆಸಿಪೀಸು ಒಮ್ಮೆ ನೋಡಿರಿ. ಮತ್ತು ನುಗ್ಗೆ ಸೊಪ್ಪಿಂದ ಪಲ್ಯ ಅದರದ್ದು ಸಾಂಬಾರ್ದು ರೆಸಿಪಿನೂ ಮಾಡೇನಿ. ಅದು ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡಿರಿ. ಈ ನುಗ್ಗೆ ಸೊಪ್ಪನ್ನ ಒಂದು 3ರಿಂದ 5 ನಿಮಿಷ ಚಲೋತ್ನಾಗ ಕುದಿಸ್ಕೊಂಡ್ಮ್ಯಾಗ ಗ್ಯಾಸ್ ಆಫ್ ಮಾಡಿ ಅದ್ರಾಗಿನ ನೀರೆಲ್ಲ ಪೂರ್ತಿ ಬಸ್ಕೋಬೇಕು. ನೀರು ಫುಲ್ ಸಪ್ರೇಟ್ ಮಾಡಿ ಸೊಪ್ಪು ಅದೇನು ಉಳಿದಿರ್ತಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆ 1 ಚಮಚ ಜೀರಿಗೆ, 1 ಚಮಚ ಹವಿಜಿಲ ಧನಿಯಾ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಂಡು ಫುಲ್ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ಸೊಪ್ಪು ಭಾಳ ಕಾಸ್ಟ್ಲಿ ಏನೂ ಇಲ್ಲ. ನೀವು ಹೊರಗಡೆಯಿಂದ ಕಾಸ್ಟ್ಲಿ ಹೆಲ್ದಿ ಡ್ರಿಂಕ್ಸ್ ಕುಡಿಬೇಕಂತೇನಿಲ್ಲ. ಇದನ್ನು ವಾರಕ್ಕೆ 1-2 ಸತಿ ಯೂಸ್ ಮಾಡಿದರೂ ಸಾಕು. ಇದನ್ನು ನೀವು ತಿಳಿ ಮಾಡಿಕೊಂಡ್ರೆ ಸೂಪ್ ಥರ ಯೂಸ್ ಮಾಡ್ಬೋದು. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಅನ್ನದ ಜೊತೆ ರಸಮ್ ಇಲ್ಲ ಸಾಂಬಾರು ಥರನೂ ಯೂಸ್ ಮಾಡ್ಬೋದು. ಈ ರುಬ್ಕೊಂಡಿರೋ ಪೇಸ್ಟ್ನ ನೀರು ಬಸ್ದಿಟ್ಕೊಂಡಿದ್ವಲ್ಲ ಅದರೊಳಗೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಂದ ಇದನ್ನು ನೀವು ಡೈರೆಕ್ಟ್ ಹಿಂಗೆ ಸಾಂಬಾರು ಥರ ಆದರೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಸೂಪ್ ಥರ ಫುಲ್ ತೆಳು ಕನ್ಸಿಸ್ಟೆನ್ಸಿ ಬೇಕಂದ್ರೆ ಈ ನೀರನ್ನ ಮಿಕ್ಸ್ ಮಾಡಿಂದ ಮತ್ತೆ ಇನ್ನೊಂದು ಸತಿ ಸೋಸ್ಕೋಬೇಕು. ಈ ಚಿಕ್ಕ ಮಕ್ಕಳಿಗೆ ಇಲ್ಲ ಕೆಲವೊಬ್ಬರಿಗೆ ಬಾಯಾಗ ಕಸರು ಬಂದರೆ ಇಷ್ಟ ಆಗಲ್ಲ. ಮತ್ತು ಸೂಪ್ ಥರ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಈ ಥರ ಸೋಸ್ಕೋಬೇಕು. ಇಲ್ಲ ನಿಮಗೆ ಹಂಗೆ ನಡೀತದಪ್ಪ ಅಂತಂದ್ರೆ ಈ ಸ್ಟೆಪ್ ಸ್ಕಿಪ್ ಮಾಡ್ಬೋದು. ಸೋಸ್ಕೊಳ್ಳೋದೇನು ಬೇಡ, ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇದು ನೀರು ಹಿಂಗೆ ಫುಲ್ಲು ಸೋಸ್ಕೊಂಡ್ಮ್ಯಾಗ ಇದಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿ ಮತ್ತು ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ತಣ್ಣೀರದ ಹಾಕಿ 1/4 ಚಮಚ ಅರಿಶಿನ, 1/2 ಚಮಚ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚಲೋತ್ನಾಗ ಕುದಿಸ್ಕೋಬೇಕು. ನುಗ್ಗೆ ಸೊಪ್ಪಿಂದ ಟೇಸ್ಟ್ ಭಾಳ ಜನಕ್ಕೆ ಇಷ್ಟ ಆಗಲ್ಲ. ಅದು ಕಹಿ ಬರಬಾರ್ದು ಅಂತಂದ್ರೆ ಸ್ಟಾರ್ಟಿಂಗ್ ನೀರಾಗ ಸೊಪ್ಪು ಹಾಕಿ ಏನು ಕುದಿಸ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಬೇಕು. ಮತ್ತು ಅತಿ ಕುದಿಸ್ಬಾರ್ದು. ಒಂದು 3ರಿಂದ 5 ನಿಮಿಷ ಅಷ್ಟೇ ಕುದಿಸ್ಬೇಕು. ಆವಾಗ ಲಾಸ್ಟಿಗೆ ಇವಾಗ ಇನ್ನೊಂದು ಸತಿ ಕುದಿಸ್ತಿರ್ತೇವಲ್ಲ ಅರಿಶಿನ ಹಾಕಿ ಆವಾಗ ಅದಕ್ಕೊಂದು 1/2 ಚಮಚ ಮೆಣಸಿನ ಪುಡಿ ಹಾಕಿದ್ರೆ ಟೇಸ್ಟನ್ನು ಚಲೋ ಬರುತ್ತೆ. ಇದನ್ನು ನೀವು ಸೂಪ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಅನ್ನದ ಜೊತೆ ಸಾಂಬಾರು ಥರನೂ ಯೂಸ್ ಮಾಡ್ಬೋದು. ಸೂಪ್ ಬೇಕಂದ್ರೆ ಸ್ವಲ್ಪ ತೆಳು ಮಾಡ್ಕೋಬೇಕು. ಸಾಂಬಾರ್ದು ರಸಮ್ ಥರ ಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಆರೋಗ್ಯಕ್ಕೂ ಭಾಳ ಚಲೋ ಇರೋವಂಥದ್ದು, ರುಚಿಯಾಗಿರೋದು ಮತ್ತು ಭಾಳ ಈಸಿಯಾಗಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುವಂಥ ನುಗ್ಗೆ ಸೊಪ್ಪಿನ ಸೂಪು ಮನೆಯಾಗೆ ಹೆಂಗೆ ಮಾಡೋದು ಅಂತ ತೋರಿಸೇನಿ. ನೀವು ಇದನ್ನ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಹೆಲ್ದಿ ಟ್ರೆಡಿಷ್ನಲ್ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.